ಓಕೆ ಗುರುಜಿ, ಮುಂದಿನ ರಾಶಿ ಧನು ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಹೇಗಿದೆ ಈ ವರ್ಷ ಧನುಸು ರಾಶಿಯವರಿಗೆ? ಧನುಸ್ಸು ರಾಶಿಗೆ ಈ ವರ್ಷ ಮಿಶ್ರ ಫಲಗಳನ್ನ ಕಾಣ್ತೇವೆ. ಈ ವರ್ಷ ಎಚ್ಚರಿಕೆಯಿಂದ ಇರುವುದು ತುಂಬಾ ಮುಖ್ಯ. ಧನುಸ್ಸು ರಾಶಿಯವರು ಯಾತಕ್ಕೆ ಅಂತಂದ್ರೆ ವಾಹನವನ್ನು ಚಲಾವಣೆ ಮಾಡತಕ್ಕಂಥದ್ರಲ್ಲಿ ಸಾಕಷ್ಟು ಆತುರದಿಂದ ಹೋಗ್ತಕ್ಕಂಥದ್ದು, ಸಾಕಷ್ಟು ವೇಗವಾಗಿ ಹೋಗ್ತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ ಸಾಕಷ್ಟು ಆಪತ್ತನ್ನ ತಂದುಕೊಡುತ್ತೆ. ಹಾಗೆ ಅಧಿಕವಾದ ಸೋಂಬೇರಿತನ, ಏನೇ ಒಂದು ಕೆಲಸ ಬಂದ್ರೆ ಮಾಡೋಣ ನೋಡೋಣ ಅಂತಕ್ಕಂಥದ್ದು. ಏನಂದ್ರೆ 2025ರಲ್ಲಿ ಗುರು ಕೊಟ್ಟಂತಹ ಫಲ ಅಂದ್ರೆ ದಿಢೀರ್ ಅಭಿವೃದ್ಧಿಯನ್ನ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಆರ್ಥಿಕವಾಗಿ ಅನುಕೂಲವನ್ನ ತಂದುಕೊಟ್ಟಿರ್ತಕ್ಕಂಥದ್ದು ಈ ವರ್ಷ ಧನುಸ್ಸು ರಾಶಿಯವರಿಗೆ ಏನ್ ಮಾಡುತ್ತೆ ಅಂದ್ರೆ ವೃತ್ತಿ ಜೀವನದಲ್ಲಿ ಹಿನ್ನಡೆಯನ್ನ ತಂದು ಕೊಡುತ್ತೆ. ಹೇಗೆ ಅಂದ್ರೆ ಅಧಿಕವಾದ ಸೋಂಬೇರಿತನ, ವೃತ್ತಿಗೆ ಅಂದ್ರೆ ಉದ್ಯೋಗಕ್ಕೆ ಹೋಗಲ್ಲ, ಸೋಂಬೇರಿಯಾಗಿ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು, ಒಂದು ಟಿವಿಯನ್ನ ನೋಡ್ತಕ್ಕಂಥದ್ದು, ಹೀಗೆ ಕಾಲವನ್ನ ವ್ಯಯ ಮಾಡ್ತಾರೆ ಹೊರತು ಉದ್ಯೋಗದ ಕಡೆ ತಮ್ಮ ವೃತ್ತಿಯ ಕಡೆ ಗಮನವನ್ನ ವಹಿಸುವುದಿಲ್ಲ. ಇದರಿಂದ ಇವರ ಜೀವನದಲ್ಲಿ ಸಾಕಷ್ಟು ಹಿನ್ನಡೆಯನ್ನ ಕಾಣಬಹುದು. ಹಾಗೆ ವಾಹನದ ಮೇಲೆ, ಭೂಮಿಯ ಮೇಲೆ ಹೂಡಿಕೆ ಮಾಡುವವರಿಗೆ ಇದು ಅನುಕೂಲಕರವಾದ ಅವಧಿಯಲ್ಲ. ಅಂದ್ರೆ ಏನು ಧನುಸ್ಸು ರಾಶಿಯು ಯಾವಾಗ್ಲೂ ಕ್ಯಾಲ್ಕುಲೇಷನ್, ನನಗೇನು ಲಾಭ ಬರುತ್ತೆ, ಅವರು ಸ್ನೇಹ ಸಂಬಂಧಗಳಿಗೆ ಆದಷ್ಟು ಮಹತ್ವವನ್ನ ಕೊಡ್ತಕ್ಕಂಥವ್ರಲ್ಲ ಧನುಸ್ಸು ರಾಶಿಯವರು. ಯಾವಾಗ್ಲೂ ಲಾಭ, ಬರೀ ಲೆಕ್ಕಾಚಾರದ ಜೀವನ ಧನುಸ್ಸು ರಾಶಿಯವ್ರದ್ದು. ಹಾಗಾಗಿ ಆ ಧನುಸ್ಸು ರಾಶಿಯವರು ನನಗೇನು ಲಾಭ ಬರುತ್ತೆ ಅಂತ ಮಾತ್ರ ನೋಡ್ತಾರೆ. ಯಾವುದೇ ಒಂದು ವ್ಯಕ್ತಿಯ ಸ್ನೇಹವನ್ನ ಮಾಡಿದ್ರು ಅದರಿಂದ ಲಾಭ ಏನು ನನಗೆ ಅಂತ ನೋಡ್ತಕ್ಕಂತ ವ್ಯಕ್ತಿತ್ವ ಧನುಸ್ಸು ರಾಶಿಯವ್ರದ್ದಾಗಿರುತ್ತೆ. ಈ ವರ್ಷ ಆ ಲಾಭವನ್ನ ಹುಡುಕೋದಿಕ್ ಹೋದಾಗ ಭೂಮಿಯ ಮೇಲಾಗಿರ್ಲಿ, ವಾಹನದಿಂದಾಗಿರ್ಲಿ ಇವರಿಗೆ ಆದಷ್ಟು ಅನುಕೂಲವಿಲ್ಲ. ಹಾಗೆ ಕಠಿಣವಾದ ಪರಿಶ್ರಮವನ್ನು ಬಿಡಬೇಕು. ಇವರು ತಮ್ಮ ಸೋಂಬೇರಿತನವನ್ನು ಬಿಟ್ಟು ಕಠಿಣವಾದ ಪರಿಶ್ರಮವನ್ನು ಬಿದ್ರೆ ಈ ವರ್ಷ ಗೃಹ ನಿರ್ಮಾಣ ಮಾಡತಕ್ಕಂಥ ಸಾಕಷ್ಟು ದಿವಸಗಳಿಂದ ಗೃಹವನ್ನ ಕಟ್ಟಬೇಕು ಅಂತ ಇರ್ತಾರೆ, ಮನೆಯನ್ನ ಖರೀದಿ ಮಾಡಬೇಕು ಅಂತ ಇರ್ತಾರೆ, ಅಥವಾ ಭೂ ಖರೀದಿಯನ್ನ ಮಾಡ್ಬೇಕಂತ ಇರ್ತಾರೆ. ಅಂತವ್ರಿಗೆ ಇವರ ಶ್ರಮದಿಂದ ತಕ್ಕಂತ ಪ್ರತಿಫಲ ಸಿಗ್ತಕ್ಕಂಥದ್ದನ್ನ ಕಾಣಬಹುದು. ಯಾತಕ್ಕೆ ಅಂದ್ರೆ ಅದು ನಿಖರತೆ ಇಲ್ಲ. ಯಾತಕ್ಕೆ ಅಂದ್ರೆ ಇವರು ಅಧಿಕವಾದಂತಹ ಸೋಂಬೇರಿತನ ಅಂತ ನಾನು ಮೊದಲೇ ಹೇಳಿದ್ದೇನೆ. ಆ ಸೋಂಬೇರಿತನವನ್ನ ಬಿಟ್ಟರೆ ಇವರ ಕನಸು ನನಸಾಗ್ತಕ್ಕಂಥದ್ದನ್ನ ಈ 2026ರಲ್ಲಿ ಧನುಸ್ಸು ರಾಶಿಯವರು 100ಕ್ಕೆ 200ರಷ್ಟು ಭಾಗವಾಗಿ ಪಡಿಬಹುದು. ಹಾಗೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಮಾತ್ರವೇ ಉತ್ತಮ ಫಲಿತಾಂಶವನ್ನು ಕಾಣಬಹುದು ಈ ವರ್ಷ. ಅಂದ್ರೆ ವಿದ್ಯಾರ್ಥಿಗಳು ಅಷ್ಟೇ ಸೋಂಬೇರಿತನ ಅಂತ ಏನ್ ಹೇಳಿದ್ನಲ್ಲ ಧನುಸ್ಸು ರಾಶಿಯವ್ರಿಗೆ, ಆ ಸೋಂಬೇರಿತನವೇ ಈ ವರ್ಷ ಅವರನ್ನ ಕುಗ್ಗಿಸ್ತಕ್ಕಂಥದ್ದು. ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಓದು ಅಂತ ಹೇಳಿ ಕುಂಡಿಸ್ತೀರಿ, ಓದು ಅಂತ ಕುಂಡಿಸಿದಾಗ ಮಕ್ಕಳು ಮೊಬೈಲ್ ನ ಇಟ್ಕೊಂಡು ಕಾಲ ಕಳೀತಕ್ಕಂಥದ್ದು, ಅಥವಾ ಅಯ್ಯೋ ನಾಳೆ ಓದ್ಕೊಳ್ಳೋಣ ಅಂತ ಮುಂದೂಡ್ತಾ ಹೋಗ್ತಕ್ಕಂಥದ್ದು. ಆ ಹೊರೆಯನ್ನ ನಿಭಾಯಿಸುವಂತಹ ಶಕ್ತಿ ಧನುಸ್ಸು ರಾಶಿಯವ್ರಿಗಿರೋದಿಲ್ಲ. ಯಾವುದೇ ಒಂದು ಕೆಲಸವನ್ನ ಆ ಕ್ಷಣದಲ್ಲೇ ಮುಗಿಸಿದ್ರೆ ಇವರು ಆದಷ್ಟು ಈ ವರ್ಷ ಶುಭ ಫಲಗಳನ್ನ ಕಾಣಬಹುದು. ಯಾಕಂದ್ರೆ ಕೆಲಸದ ಒತ್ತಡ ಹೆಚ್ಚಾಗತ್ತೆ, ಕೆಲಸದ ಹೊರೆ ಹೆಚ್ಚಾಗತ್ತೆ. ಆ ಹೊರೆಯನ್ನ ದಿನೇ ದಿನೇ ಮುಗಿಸ್ತಾ ಹೋದಷ್ಟು ಇವರಿಗೆ ಮುಂದೆ ಅನುಕೂಲವಾಗತ್ತೆ. ಆ ಹೊರೆಯಿಂದ ಇವರು ಅಧಿಕವಾದ ಮಾನಸಿಕ ಒತ್ತಡವನ್ನು ತೆಗೆದುಕೊಂಡು ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಶ್ವಾಸಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಸಾಕಷ್ಟು ಎದುರಿಸ್ತಕ್ಕಂಥದ್ದು ಈ ಧನುಸ್ಸು ರಾಶಿಯವರಿಗಿದೆ. ಆದಷ್ಟು ಈ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದ್ರೆ 6 ತಿಂಗಳು, ಎರಡನೇ 6 ತಿಂಗಳ ನಂತರದಲ್ಲಿ ಸಾಕಷ್ಟು ಜೋಪಾನವಾಗಿರಬೇಕು ಧನುಸ್ಸು ರಾಶಿಯವರು. ಆರೋಗ್ಯದಲ್ಲಿ ಹೃದಯದ ನೋವು ಅಂದ್ರೆ ಎದೆ ನೋವು ಕಾಣಿಸ್ಕೊಳ್ತು ಅಂತ ಹೇಳಿ ಗ್ಯಾಸ್ಟ್ರಿಕ್ ಅಂತ ಕೂತ್ಕೊಳ್ತಕ್ಕಂಥದ್ದು, ಅಥವಾ ಉಸಿರಾಟಕ್ಕೆ ಏನೋ ಸಮಸ್ಯೆ ಬಂದಿದೆ, ಏನೋ ಇರಬೇಕು ಅಂತ ಕೂತ್ಕೊಳ್ತಕ್ಕಂಥದ್ದು, ನಿಮಗೆ ನೀವೇ ವೈದ್ಯರಾಗಬೇಡಿ. ಇವ್ರದ್ದು ಧನುಸ್ಸು ರಾಶಿಯವ್ರದ್ದು ಏನ್ ಗೊತ್ತಾ, ಮನೆ ಮಧ್ಯೆ ಎಲ್ಲದಕ್ಕೂ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಧನುಸ್ಸು ರಾಶಿಯವರು. ಹಾಗಾಗಿ ಆದಷ್ಟು ವೈದ್ಯರ ಸಲಹೆಯನ್ನ ತೆಗೆದುಕೊಳ್ತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ಇವರು ಇದಕ್ಕೆ ಪರಿಹಾರವಾಗಿ ಕಾಗೆಗೆ ಆಹಾರವನ್ನ ಹಾಕ್ತಕ್ಕಂಥದ್ದು. ಅಂದ್ರೆ ಪ್ರಾತಃ ಕಾಲದಲ್ಲಿ ಎದ್ದವರು ನೀವು ದೇವರ ಪೂಜೆಯನ್ನ ಮಾಡಿ ಮನೆಯಲ್ಲಿ ಯಾವುದೇ ಒಂದು ಆಹಾರವನ್ನ ಮಾಡಿರ್ಲಿ, ಅಥವಾ ಈ ಮಿಕ್ಸ್ಚರ್ ಈ ತರದ ಏನಾದ್ರು ಸಿಗುತ್ತೆ, ಈ ಖಾದ್ಯ ಪದಾರ್ಥಗಳನ್ನ ತೆಗೆದು ಕಾಗೆಗೆ ಹಾಕೋದ್ರಿಂದ ಈ ವರ್ಷದ ನೀವು ಅಶುಭ ಫಲಗಳನ್ನ ಶುಭವಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು ಅಂತ ಹೇಳ್ತೇನೆ.